ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಐಟಿ ಹಬ್ನಲ್ಲಿರೋ ಬೋಗನಹಳ್ಳಿಯಲ್ಲಿ ಭಯಾನಕ ಸ್ಕೆಚ್. ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳನ್ನ ಆದರ್ಶ ಡೆವಲಪರ್ಸ್ ಸ್ಟಾಕ್ ಮಾಡಿಟ್ಟಿದ್ರು. ಬೆಂಗಳೂರಿನ ಐಟಿ ಹಬ್ನಲ್ಲಿರೋ ಬೋಗನಹಳ್ಳಿಯಲ್ಲಿ ಭಯಾನಕ ಸ್ಕೆಚ್. ಟನ್ ಗಟ್ಟಲೆ ಜಿಲೆಟಿನ್ ಕಡ್ಡಿಗಳನ್ನ ಸ್ಟಾಕ್ ಮಾಡಿತ್ತು ಆದರ್ಶ ಡೆವಲಪರ್ಸ್. ಆದರ್ಶ ಡೆವಲಪರ್ಸ್ ನಿಂದ ನಿರ್ಮಾಣ ಆಗ್ತಾ ಇತ್ತು ಬೃಹತ್ ಐಟಿ ಪಾರ್ಕ್. ಸಿಂಗಾಪುರ ಮೂಲದ ಈ ಮ್ಯಾಪಲ್ ಟ್ರೀ ಅನ್ನೋ ಕಂಪನಿ ಜೊತೆಗೆ ಸೇರಿ ಐಟಿ ಪಾರ್ಕ್ ಅನ್ನ ನಿರ್ಮಾಣ ಮಾಡ್ತಾ ಇತ್ತು. ಬರೋಬ್ಬರಿ 23 ಎಕರೆಯಲ್ಲಿ ನಿರ್ಮಾಣ ಆಗ್ತಾ ಇತ್ತು ಅತಿ ದೊಡ್ಡ ಐಟಿ ಪಾರ್ಕ್. ಐಟಿ ಪಾರ್ಕ್ಗೋಸ್ಕರ 23 ಎಕರೆಯಲ್ಲಿ ಈ ಅರ್ತ್ ವರ್ಕ್ ಕೂಡ ನಡೀತಾ ಇತ್ತು. ಅರ್ತ್ ವರ್ಕ್ ನ ವೇಳೆ ಎಕರೆಗಟ್ಟಲೆ ಕಾಣಿಸಿಕೊಂಡಿದ್ವು ಬೃಹತ್ ಬಂಡೆಗಳು. ಆ ಬಂಡೆಗಳನ್ನ ಸ್ಫೋಟಿಸೋಕೆ ಅಂತ ಶ್ರೀನಿವಾಸ ಅರ್ತ್ ಮೂವರ್ಸ್ ಅವರು ಗುತ್ತಿಗೆಯನ್ನ ಪಡೆದಿದ್ರು. ಶ್ರೀನಿವಾಸ ಅರ್ತ್ ಮೂವರ್ಸ್ಗೆ ಆದರ್ಶ ಡೆವಲಪರ್ಸ್ ಗುತ್ತಿಗೆಯನ್ನ ನೀಡಿದ್ರು. ಆದ್ರೆ ಯಾವುದೇ ಅನುಮತಿ ಪಡೆಯದೆ ಬಂಡೆಗಳನ್ನ ಸ್ಫೋಟಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ರಾಜಾರೋಷವಾಗಿ ಜಿಲೆಟಿನ್ ಸ್ಟಾಕ್ ಅನ್ನ ಮಾಡಿ ಬಂಡೆಗಳನ್ನ ಹೋಲ್ ಮಾಡ್ತಾ ಇತ್ತು ಈ ಡೆವಲಪರ್ಸ್. ಸಾವಿರಾರು ಕೋಟಿಯ ಪ್ರಾಜೆಕ್ಟ್ ಹಿಂದೆ ಶಾಸಕರ PA ಅವರ ಕೈವಾಡದ ಶಂಕೆ ವ್ಯಕ್ತವಾಗ್ತಾ ಇದೆ. ಬಹುದೊಡ್ಡ ಪ್ರಾಜೆಕ್ಟ್ಗೆ ಶಾಸಕರೊಬ್ಬರ PA ಇಂದಲೇ ಕುಮ್ಮಕ್ಕು ನೀಡಲಾಗಿತ್ತ? ಹಾಗಾದ್ರೆ ಶಾಸಕರ PAನೇ 2,000 ಕೋಟಿ ಪ್ರಾಜೆಕ್ಟ್ ನ ಸ್ಲೀಪಿಂಗ್ ಪಾರ್ಟ್ನರ್ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಮೇಲ್ನೋಟ ಗೊತ್ತಾಗ್ತಾ ಇರುವಂತ ಶಂಕೆ ಇದು. ಕಾಂಟ್ರಾಕ್ಟರ್ಗೂ ಕೂಡ ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ. ಅದೇ ಶಾಸಕರ PA ಅನ್ನುವಂತ ಚರ್ಚೆ ಆಗ್ತಾ ಇದೆ. ಶಾಸಕರೊಬ್ಬರ ಆ PAಗೂ ಕೂಡ ಕೋಟಿ ಕೋಟಿ ಹಣ ಬರ್ತಿತ್ತಂತೆ. ಹೀಗಾಗಿನೇ ಈ ಪ್ರಾಜೆಕ್ಟ್ ನ ಬೆನ್ನಿಗೆ ಅವರು ನಿಂತಿದ್ರ. ಗ್ರೌಂಡ್ ಕ್ಲಿಯರೆನ್ಸ್ ಅನ್ನ ಮಾಡೋದಕ್ಕೆ ಅಂತಾನೆ 120 ಕೋಟಿಯ ಟೆಂಡರ್ ಅನ್ನ ನೀಡಲಾಗಿತ್ತು. ಗ್ರೌಂಡ್ ಕ್ಲಿಯರೆನ್ಸ್ಗಾಗಿಯೇ ಇಲ್ಲಿ ಜಿಲೆಟಿನ್ ಅನ್ನ ಬಳಸಿ ಬ್ಲಾಸ್ಟ್ ಮಾಡಲಾಗ್ತಾ ಇತ್ತು ಅನ್ನುವಂತ ವಿಚಾರ ಕೂಡ ಗೊತ್ತಾಗಿದೆ. ಕೋಟಿ ಕೋಟಿ ಹಣದ ಹಿಂದೆ ರಾಜಕೀಯದ ನಂಟಿರುವಂತಹ ವಾಸನೆ ಬರ್ತಾ ಇದೆ. ಅದರಲ್ಲೂ ಕೂಡ ಸುಮಾರು 800 kgಗೂ ಅಧಿಕ ಜಿಲೆಟಿನ್ ಕಡ್ಡಿಗಳು ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು. ಯಾವುದೇ ರೀತಿಯಾದಂಥ ಪರ್ಮಿಷನ್ ಇಲ್ಲ, ಅನುಮತಿ ಇಲ್ಲ. ಆದರೂ ಕೂಡ ಇದರ ಹಿಂದೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ಐಟಿ ಹಬ್ನಲ್ಲಿರುವಂತಹ ಬೋಗನಹಳ್ಳಿ ಏನಿದೆ ಅಲ್ಲಿ ಆದರ್ಶ ಡೆವಲಪರ್ಸ್ ಅವ್ರ ಕಡೆಯಿಂದ ಈ ಎಲ್ಲ ಜಿಲೆಟಿನ್ ಕಡ್ಡಿಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು.